ಇವತ್ತು ನಾವು ನೆಕ್ಗೆ ಎಕ್ಸಸೈಸನ್ನು ಮಾಡ್ಕೊಳ್ಳೋಣ. ನೆಕ್ಕು ನಮಗೆ ತುಂಬ ಇಂಪಾರ್ಟೆಂಟು. ಯಾಕಂದರೆ ಇವಾಗ ನಾವು ಜಾಸ್ತಿ ಟಿ ವಿ ನೋಡ್ತೀವಿ, ಕಂಪ್ಯೂಟರ್ ನೋಡ್ತೀವಿ, ಸಿಸ್ಟಮಲ್ಲಿ ಕೆಲಸ ಮಾಡ್ತೀವಿ, ಮತ್ತು ಫೋನ್ನಂತೂ ಬಿಡ್ತಾನೇ ಇಲ್ಲ. ಆ ರೀತಿ ನಾವು ಕೆಲಸವನ್ನು ಫೋನಲ್ಲಿ ಮಾಡ್ತಾಯಿದ್ದೀವಿ. ಫಾರ್ ಎಕ್ಸಾಂಪಲ್ ನಾವೇ ತಗೊಳ್ಳಿ, ಯೂಟ್ಯೂಬ್ಗೋಸ್ಕರ ನಾವು ವಿಡಿಯೋ ಮಾಡಬೇಕು ಅಂದರೆ ತುಂಬ ಸರ್ಚ್ ಮಾಡ್ತಾ ಇರ್ತೀವಿ, ತುಂಬ ವಿಡಿಯೋ ನೋಡ್ತಾ ಇರ್ತೀವಿ, ಅಪ್ಲೋಡ್ ಮಾಡ್ತೀವಿ. ಈ ರೀತಿ ನಾವು ಮೊಬೈಲಲ್ಲಿ ತುಂಬ ಕೆಲಸನ ಮಾಡ್ತಾ ಇರ್ತೀವಿ. ಆಗ ಕತ್ತಿಗೆ ಸ್ಟ್ರೈನ್ ಆಗುತ್ತೆ, ನಮಗೆ ಕತ್ತು ನೋವು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವು ಸ್ವಲ್ಪ ಎಕ್ಸಸೈಸ್ಗಳನ್ನು ಮಾಡಿಕೊಳ್ಳೇಬೇಕು. ಮತ್ತು ದಿಂಬು ಕರೆಕ್ಟಾಗಿ ಹಾಕ್ಕೊಂಡಿಲ್ಲ, ಕರೆಕ್ಟಾಗಿ ಮಲ್ಕೊಂಡಿಲ್ಲ ಅಂದಾಗೂ ಸಹ ನಮಗೆ ಕತ್ತು ಹಿಡ್ಕೊಳ್ಳೋದು ಮತ್ತು ಕತ್ತು ನೋವು ಬರೋದು ಎಲ್ಲ ಆಗುತ್ತೆ. ಅದನ್ನೆಲ್ಲ ಹೋಗಲಾಡಿಸ್ಬೇಕು ಅಂದರೆ ಈ ಚಿಕ್ಕ ಒಂದು 5 ನಿಮಿಷದ ಈ ನೆಕ್ ಎಕ್ಸಸೈಸನ್ನು ನಾವು ಮಾಡಲೇಬೇಕು. ಬನ್ನಿ ಸ್ಟಾರ್ಟ್ ಮಾಡೋಣ. ತುಂಬ ಈಸಿಯಾಗಿರುತ್ತೆ. ನೀವು ದಿನಕ್ಕೆ 5 ನಿಮಿಷ ಇದನ್ನು ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ನಿಮ್ಮ ಕತ್ತು ನೋವು ಹೋಗಲಾಡಿಸ್ಕೋಬೋದು ಮತ್ತು ಬರೋದೇ ಇಲ್ಲ, ಆ ರೀತಿ ತಡೆಗಟ್ಕೋಬಹುದು ನೀವು ಈ ನೆಕ್ ಪೇಯ್ನನ್ನು. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಫಸ್ಟು ಕರೆಕ್ಟಾಗಿ ಕೂತ್ಕೊಳ್ಳೋಣ. ಆಮೇಲೆ ಫಸ್ಟು ನೆಕ್ಕನ್ನು ಎಡಗಡೆ ಬಲಗಡೆ ತಿರುಗಿಸೋಣ. 1 2 3 4 5 6 7 8 9 10. ಈ ರೀತಿ ನೀವು ಒಂದು 20 ಸಲ ಮಾಡಿಕೊಂಡ್ರೆ ದಿನಕ್ಕೆ ಸಾಕು. ಆಗಿಲ್ಲ ಅಂದರೆ ಬರೀ 10 ಸಲ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ನೆಕ್ ಎಕ್ಸಸೈಸನ್ನು ಮಾಡಿದ್ರೆ ನಿಮ್ಮ ನೆಕ್ಗೆ ಫ್ಲೆಕ್ಸಿಬಿಲಿಟಿ ಅಂದರೆ ಚೆನ್ನಾಗಿ ಆಡಿಸೋದಕ್ಕೆ ಆಗುತ್ತೆ. ಬನ್ನಿ ನೆಕ್ಸ್ಟ್ ಎಕ್ಸಸೈಸ್ಗೆ ಹೋಗೋಣ. ಅದು ಸಹ ತುಂಬ ಈಸಿ. ನೀವು ನಿಮ್ಮ ಕೈಗಳನ್ನು ಒಂದ್ರ ಮೇಲೆ ಒಂದು ಈ ರೀತಿ ಇಟ್ಕೊಳ್ಳಿ, ಇಲ್ಲ ಕೂಡಿಸಿಟ್ಕೊಂಡ್ರೂ ನಡೆಯುತ್ತೆ. ಇಟ್ಕೊಂಡಾದ್ಮೇಲೆ ನಾನು ಸೈಡಲ್ಲಿ ಕೂತ್ಕೊಂಡು ಮಾಡ್ತೀನಿ ನೋಡಿ, ಆಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಈಗ ಕತ್ತನ್ನು ಸ್ಟ್ರೈಟಾಗಿ ಇಟ್ಕೊಳ್ಳಿ, ಮೇಲೆತ್ತಿ ಕೆಳಗೆ, ಮೇಲೆತ್ತಿ ಕೆಳಗೆ. ಐದು 6 7 8 9 10. ಜಾಸ್ತಿ ಈ ಮಾಡಬೇಡಿ. ಹೀಗೆತ್ತಿ ಇಲ್ಲೇ ಬರಲಿ, ಕತ್ತು ಹಿಂಗೆತ್ತಿ ಹೀಗೆ ಬರಲಿ. ಇದು ಕತ್ತು ಮೊಬಿಲಿಟಿಗೆ ತುಂಬ ಮುಖ್ಯವಾಗಿ ನಾವು ಮಾಡಲೇಬೇಕಾದ ಎಕ್ಸಸೈಸು. ಈ 2 ಎಕ್ಸಸೈಸನ್ನು ಈಗ ಹೇಳ್ಕೊಟ್ಟಿದ್ದೀನಿ. ಮತ್ತು 3ನೇ ಎಕ್ಸಸೈಸ್ಗೆ ಹೋಗೋಣ. ಬನ್ನಿ ಈಗ 3ನೇ ಎಕ್ಸಸೈಸ್ಗೆ ಹೋಗೋಣ. ಈಗ ನಾವು ಕಿವಿ ಇದೆಯಲ್ವ, ಇದನ್ನು ಒಂದು ಕಡೆ ಇಟ್ಕೊಳ್ಳೋಣ. ಒಂದು ಕಡೆ ಇಟ್ಕೊಂಡು ಈ ಕಡೆ ಮಾಡೋಣ. 3 4 5 6 7 8 9 10. ಈ ರೀತಿ ಎಳೆದುಕೊಂಡ್ರೆ ನಮಗೆ ಇಲ್ಲಿ ಎಳೆದಿರುವಂಥ ಅನುಭವ ಆಗುತ್ತೆ. ಅದಕ್ಕೋಸ್ಕರ ನಾವು ಕಿವಿಯನ್ನು ಹಿಡ್ಕೊಂಡು ಮಾಡಿದ್ರೆ ತುಂಬ ಮೊಬಿಲಿಟಿ ಚೆನ್ನಾಗಿ ಬರುತ್ತೆ. ಈಗ ಈ ಕಡೆ ಆಯಿತು, ಈ ಕಡೆ ಮಾಡೋಣ. 1 2 3 4 5 6 7 8 9 10.
ಕೈಯನ್ನು ಇಟ್ಕೊಂಡು ಮಾಡೋದ್ರಿಂದ ನಮ್ಮ ಮೊಬಿಲಿಟಿ ಚೆನ್ನಾಗಾಗುತ್ತೆ. ಅಂದರೆ ಎಳಿಬೇಕು ಮೇಲಕ್ಕೆ. ನೋಡಿ, ಈ ರೀತಿ ಎಳೆದಾಗ ನಮ್ಮ ನೆಕ್ಕು ಇಲ್ಲಿ ಸ್ಟ್ರೆಚ್ಚನ್ನು ಕೊಡುತ್ತೆ. ಆಗ ನಮಗೆ ಎಳೆದಿರೋ ಅನುಭವ ಆಗುತ್ತೆ. 2 ಕಡೆ ಈ ರೀತಿ ಒಂದು 10 ಸಲ ನೀವು ಮಾಡ್ಕೊಳ್ಳಿ. ಮತ್ತು ಮತ್ತೊಂದು ಎಕ್ಸಸೈಸ್ಗೆ, 4ನೇ ಎಕ್ಸಸೈಸ್ಗೆ ಹೋಗೋಣ ಬನ್ನಿ. ಈಗ ಮತ್ತೊಂದು 4ನೇ ಎಕ್ಸಸೈಸು. ಇದನ್ನು ನಾವು ಕತ್ತನ್ನು ಮುಂದೆ ತಗೊಂಡು ಹಿಂದೆ ತಗೋಬೇಕು. ತುಂಬ ಈಸಿ ಅದೂ. 1 2 3 4 5 6 7 8 9 10 10 9 8 7 6 5 4 3 2 1. ಈ ರೀತಿ ನೀವು 20 ಸಲನಾದರೂ ಮಾಡ್ಕೋಬೋದು, ಇಲ್ಲಾಂದರೆ 10 ಸಲ ಆದರೆ 10 ಸಲನಾದರೂ ಮಾಡ್ಕೋಬೋದು. ನಿಮ್ಮ ಕತ್ತು ತುಂಬ ಸೂಕ್ಷ್ಮವಾದ ಭಾಗ, ಅದನ್ನು ಫ್ಲೆಕ್ಸಿಬಲ್ ಆಗಿ ಇಟ್ಕೊಳ್ಳೋದು ನಮ್ಮ ಡ್ಯೂಟಿ. ಇಲ್ಲಾಂದರೆ ನಾವೇ ಅದಕ್ಕೆ ನೋವಾದರೆ ಸಫರ್ ಪಡಬೇಕಾಗುತ್ತೆ. ಇದು ತುಂಬ ಸೂಕ್ಷ್ಮವಾದ ಭಾಗ ಕತ್ತು. ಯಾವಾಗಲೂ ಕತ್ತು, ಬೆನ್ನು ಎಲ್ಲ ನೀಟಾಗಿ ನಾವು ಕಾಪಾಡ್ಕೋಬೇಕು. ಈ ಎಕ್ಸಸೈಸನ್ನು ಮಾಡಿದ್ರೆ ನೀವು ನೀಟಾಗಿ ಕಾಪಾಡ್ಕೋತೀರ. ಮಾಡಿ, ದಿನಕ್ಕೆ 1 ಸಲ ಮಾಡಿ, 10 ಸಲ ಮಾಡಿ ಸಾಕು. ನಿಮ್ಮ ಆರೋಗ್ಯ ನಿಮ್ಮ ಕೈಲಿ. ಈಗ 5ನೇ ಎಕ್ಸಸೈಸ್ ಮಾಡೋಣ. ಇದು ಡ್ಯಾನ್ಸಲ್ಲಿ ನೀವೆಲ್ಲರೂ ಮಾಡೇ ಮಾಡ್ತೀರಾ. ಅದನ್ನು ಈಗ ನಾವು ಕತ್ತು ನೋವಿಗೆ, ಕತ್ತು ಫ್ಲೆಕ್ಸಿಬಲ್ ಆಗಿರೋದಕ್ಕೆ ಮಾಡೋಣ. ಎಷ್ಟು ಈಸಿ ನಿಮಗೆಲ್ಲ. ನನ್ನದು ಅಷ್ಟೊಂದು ಫ್ಲೆಕ್ಸಿಬಲ್ ಆಗಿಲ್ಲ. ನೋಡೋಣ, ಟ್ರೈ ಮಾಡೋಣ. ನೀವು ಮಾಡಿ, ಓಕೆ? ಈ ರೀತಿ ನೀವು ಮಾಡ್ಕೋಬಹುದು. ನನ್ನ ನೆಕ್ಕು ಫ್ಲೆಕ್ಸಿಬಲ್ ಆಗಿಲ್ಲ, ನೀವು ಟ್ರೈ ಮಾಡಿ. ನಿಮ್ಮ ನೆಕ್ಕು ಫ್ಲೆಕ್ಸಿಬಲ್ ಆಗಿ ಬರುತ್ತೆ. ನೋಡಿ, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಎಲ್ಲ ಬರುತ್ತೆ ಅಲ್ವರ? ಇನ್ನೊಂದು ಲಾಸ್ಟ್ ಎಕ್ಸಸೈಸ್ ಮಾಡೋಣ. ಹಾಫ್ ಸರ್ಕಲ್ ಥರ. ಈ ರೀತಿ ನೀವು 10 ಸಲ 20 ಸಲ ಮಾಡ್ಕೊಳ್ಳಿ. ನಿಮ್ಮ ನೆಕ್ಕು ಫ್ಲೆಕ್ಸಿಬಿಲಿಟಿನೂ ಆಗುತ್ತೆ, ಫ್ರೀನೂ ಆಗುತ್ತೆ, ಮತ್ತು ನಿಮಗೆ ನಮ್ಮ ನೆಕ್ಕು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಅಂತ ಅನಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸದ್ಯದಲ್ಲಿಯೇ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ತೆ.